ಬಲಿಷ್ಠವಾದಂತಹ ತೀರ್ಮಾನವನ್ನು ನಿರ್ವಹಿಸಲು ಮಾಡಿ ಇವತ್ತು ಚಕ್ಕನ ಹಾಕಲಿಕ್ಕೆ ಇವಾಗ ನಾವು ಬಂದಿದ್ದೇವೆ. ನನಗೂ ಸಮಾಧಾನ ಇದೆ. ಕಾವೇರಿ ವಿಚಾರದಲ್ಲಿ ನಮ್ಮ ಹೋರಾಟ ಜಯಿಸಿದೆ. ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟ್ ನ್ಯಾಯ ಒದಗಿಸಲಿದೆ. ಕೆಲವು ರೈತರಿಂದ ಹೇಳಿ ನೀವು ಕೋರ್ಟ್ ಹೋಗಬೇಡಿ, ನೀವು ಕೆಲವು ನಾಯಕರು ಬೇರೆ ಬೇರೆ ತಪ್ಪಾಗಿ ಹೇಳ್ತಾರೆ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೆ, ಕೇಳಿದೆ. ಕೆಲವು ಲಿಮಿಟೇಷನ್ ಮೇಲೆ ಕೋರ್ಟ್ ಹೋದ್ರು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ಗೆ ನಾನು ಇನ್ನೇ ತಲೆಬಾಗಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅವರು ಇಲ್ಲ, ಸರ್ಕಾರದ ವಿಚಾರ ನಾವು ಒಂದನ್ನು ಇಟ್ಕೊಳ್ಬೇಕು. ಏನೋ ಒಂದು ಟೈಮ್ ಲಿಮಿಟೇಷನ್ ಇದೆ, ಇಂಥ ಯೋಜನೆಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ವಾಪಸ್ ಇವತ್ತು ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಂಡಿದೆ. 29,000 ಜನ ಇವತ್ತು ವಿವಿಧ ಕೋರ್ಟ್ಗಳಲ್ಲಿ ಇವತ್ತು ಕೇಸನ್ನು ಹಾಕೊಂಡಿದ್ದಾರೆ. ನಾನಿನ್ನೇ ನಮ್ಮ ರೈತರಿಗೆ ಮನವಿ ಮಾಡ್ತೇನೆ, ನಮ್ಮ ತೀರ್ಪು ನಾವು ತೆಗೆದುಕೊಂಡಂತ ತೀರ್ಮಾನ ಈಗಾಗಲೇ ಎಚ್.ಕೆ. ಪಾಟೀಲ್ ಅವರು ಹೇಳಿದ್ರೆ ಇಡೀ ರಾಷ್ಟ್ರದಲ್ಲೇ ಯಾವ ಸರ್ಕಾರ ಕೂಡ ತೆಗೆದುಕೊಂಡಿಲ್ಲ. ಇದು ನಿಮ್ಮ ಸರ್ಕಾರ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ತೆಗೆದುಕೊಂಡಿದೆ ಅನ್ನೋ ಮಾತನಾಡಿ ಬಯಸ್ತಾ ಇದ್ದೇನೆ. ಈ ವಿಚಾರವನ್ನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ನನಗೆ, ಎಚ್.ಕೆ. ಪಾಟೀಲ್ ಅವರಿಗೆ ಮತ್ತು ಎಂ.ಬಿ. ಪಾಟೀಲ್ ಅವರಿಗೆ ಮತ್ತು ಸಣ್ಣ ನೀರಾವರಿ ಕೋಸ್ಕರವರಿಗೆ ನಾಳಿದ್ದು ಬೇಡಿಕೆ ಕಳಿಸ್ತಾ ಇದ್ದಾರೆ. ನಾವೆಲ್ಲ ಸಂಸದರ ಭೇಟಿ ಮಾಡ್ತಾ ಇದ್ದೇವೆ. ಭೇಟಿ ಮಾಡಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಈ ತೀರ್ಪಿಗೆ ಅನುಷ್ಠಾನವನ್ನು ತರಬೇಕು. ನಮ್ಮ ಯಾವ ಕೆಲಸಕ್ಕೂ ಅಡ್ಡಿ ಬರಬಾರದು, ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಸಾವು ಸತ್ತರೆ ಸಾವಿಗೆ ಅವಮಾನ, ಆದರ್ಶದ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಹಾಗೆ ನಾವು ಮಾಡುವಂತಹ ಕೆಲಸದಲ್ಲಿ ಇವತ್ತು ಪ್ರತಿಯೊಂದರಲ್ಲೂ ಕೂಡ ಆದರ್ಶವನ್ನು ನಮ್ಮಲ್ಲಿ ಇಟ್ಕೊಂಡು ನಮ್ಮ ಕೆಲಸವನ್ನ ನೀವು ಕಣ್ಣಲ್ಲಿ ನೋಡಬೇಕು, ಬರೀ ಕಿವಿಯಲ್ಲಿ ಕೇಳಬಾರದು. ಆ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಮಾಡುವಂತಹ ಕೆಲಸ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಇವತ್ತು ಮೆಡಿಕಲ್ ಕಾಲೇಜು ಯಾಕೆ ಬೇಕು? ಈ ಮೆಡಿಕಲ್ ಕಾಲೇಜು ಬಡವರಿಗೋಸ್ಕರ, ಎಲ್ಲ ಬಡಜನತೆಯ ಎಲ್ಲ ಏನು ಯೋಜನೆಗಳಿದೆ ಎಲ್ಲ ಬಡವರಿಗೋಸ್ಕರ ಉಚಿತವಾಗಿ ವಿದ್ಯಾಲಯ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ನಾವು ಸಹಾಯ ಮಾಡಬೇಕು. ಖಾಸಗಿ ಆಸ್ಪತ್ರೆಗಳು ಹಣ ವಸೂಲು ಮಾಡ್ತಾ ಇದ್ದಾರೆ, ಅದನ್ನು ತಪ್ಪಿಸಬೇಕು ಅಂತ ಹೇಳಿ ಪ್ರತಿ ಜಿಲ್ಲೆಯಲ್ಲೂ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಸಂಕಲ್ಪ ಮಾಡಿ ಇಡೀ ದೇಶಕ್ಕೆ ಒಂದು ಮಾದರಿಯಾದಂತಹ ಕೆಲಸವನ್ನು ಮಾಡಿದೆ. ಇವತ್ತು ಕರ್ನಾಟಕದಲ್ಲಿ 70 ಮೆಡಿಕಲ್ ಕಾಲೇಜುಗಳಿವೆ. ಇವತ್ತು ಎಲ್ಲ ಜಿಲ್ಲೆಯಲ್ಲೂ ಕೂಡ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಮೆಡಿಕಲ್ ಕಾಲೇಜನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಬಡವರ ಮಕ್ಕಳಿಗೆ 13,945 ಸೀಟ್ಗಳನ್ನು ಇವತ್ತು ಪ್ರತಿ ವರ್ಷ ಡಾಕ್ಟರ್ಗಳನ್ನಾಗಿ ತಯಾರು ಮಾಡುತ್ತಾ ಐತಿಹಾಸಿಕವಾದ ತೀರ್ಮಾನ ಈ ಕರ್ನಾಟಕ ರಾಜ್ಯದಲ್ಲಿದೆ. 7,501 PG ಸೀಟ್ಗಳಿವೆ. ನಾನು ಮುಖ್ಯಮಂತ್ರಿಗಳು ಶರಣಪ್ರಕಾಶ್ ಪಾಟೀಲ್ ಅವರು ಈ ವಿಚಾರವನ್ನ ಯಾವ ರೀತಿ ಮೆಡಿಕಲ್ ಕಾಲೇಜಿಗೆ ಶಕ್ತಿ ತುಂಬಬೇಕು ಅಂತೇಳಿ ಈ ಕಾಲೇಜ್ ನಾವು ವಿಮಾನದಲ್ಲಿ ಚರ್ಚೆ ಮಾಡಿಕೊಂಡಾಗ ಬಂದು 3,405 ಡೆಂಟಲ್ ಕಾಲೇಜ್ ಸೀಟ್ಗಳಿವೆ, 933 PG ಸೀಟ್ಗಳಿವೆ. ನರ್ಸಿಂಗ್ ಅಂತ ಕೇಳಬೇಡಿ, ಇವತ್ತು 44,000 ನರ್ಸಿಂಗ್ ಸೀಟ್ಗಳು, 5,400 ಪೋಸ್ಟ್ ಗ್ರಾಜುಯೇಟ್ ನರ್ಸಿಂಗ್ಗಳು ತಯಾರಾಗ್ತಾ ಇದೆ. ಇದಲ್ಲದೆ ಬೇರೆ ಬೇರೆ ಪ್ಯಾರಾಮೆಡಿಕಲ್ 1 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಉದ್ಯೋಗವನ್ನು ಒದಗಿಸಿ ನರ್ಸಿಂಗು, ಪೋಸ್ಟ್ ಗ್ರಾಜುಯೇಷನ್ ಮತ್ತು ವಿವಿಧ ಪ್ಯಾರಾಮೆಡಿಕಲ್ ನಾವು ತಯಾರು ಮಾಡ್ತಾ ಇದ್ದೇವೆ. ಇದು ಕರ್ನಾಟಕ ರಾಜ್ಯ ಇಡೀ ದೇಶ ಅಲ್ಲ, ಇಡೀ ಪ್ರಪಂಚಕ್ಕೆ ಮಾದರಿ ಅಂತ ಹೇಳಿದ್ರೆ ನನಗೆ ಬಹಳ ಸಂತೋಷ ಆಗಿದೆ. ಇವತ್ತು ನಮಗೆಲ್ಲ ಶಕ್ತಿ ಕೊಟ್ಟಿದೆ. ನಾವು ಇನ್ನು ಹೆಚ್ಚಿಗೆ ಮಾತಾಡೋದಿಲ್ಲ, ಇನ್ನು ನಾವು ಹಣ ಕೊಡ್ತೀವಿ. ಮೆಡಿಕಲ್ ಕಾಲೇಜು ಭೂಮಿ ಪೂಜೆ ಮಾಡಿದ್ದೇವೆ. ಇದು ನಮ್ಮ ಮೀಟಿಯವರ ಕನಸು. ಈ ಜಿಲ್ಲೆಯ ಎಲ್ಲ ಶಾಸಕರ ಪರಿಶ್ರಮ, ಅವರ ಹೋರಾಟ ಇದಕ್ಕೆ ಒಂದು ದೊಡ್ಡ ನಾಂದಿಯನ್ನ ಮಾಡಿ ಇವತ್ತು ಅವರ ಬದುಕಿಗೆ ಒಂದು ಶಾಶ್ವತವಾದಂತಹ ಸಾಕ್ಷಿ ಇವತ್ತು ಅವರ ಹೋರಾಟಕ್ಕೆ ಹೋಗ್ತಾ ಇದ್ದೇವೆ. ಬಂಧುಗಳೇ, ನೀವೆಲ್ಲ ಆಶೀರ್ವಾದ ಮಾಡಿ ಕೊಟ್ಟ ಮಾತು 5 ಗ್ಯಾರಂಟಿ
ಇಡೀ ದೇಶ ಕರ್ನಾಟಕ ರಾಜ್ಯವನ್ನು ಇವತ್ತು ನೋಡಿಕೊಂಡು ಎಲ್ಲ ರಾಜ್ಯಗಳು ಕೂಡ 5 ಗ್ಯಾರಂಟಿಗಳನ್ನ ನೋಡ್ತಾ ಇದ್ದಾರೆ. ಎಲೆಕ್ಷನ್ ಮುಂಚಿತವಾಗಿ ನಾನು ಬಂದಿದ್ದೆ, ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ಕೆರೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ 5 ಗ್ಯಾರಂಟಿ, 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯಿತು. 5 ಮುಷ್ಟಿ ಸೇರಿ 5 ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯಿತು. ಹಂಗೆ ಇವತ್ತು ಈ ಕೈ ನಿಮ್ಮ ಋಣವನ್ನು ಕೊಟ್ಟು ನಿಮ್ಮ ಬದುಕನ್ನು ಬದಲಾವಣೆ ಮಾಡಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಕನಿಷ್ಠ 5,000 ರೂಪಾಯಿ ತಿಂಗಳಿಗೆ ವಿದ್ಯುತ್ ಶಕ್ತಿಯಲ್ಲಿ, ಅನ್ನಭಾಗ್ಯದಲ್ಲಿ, ಗೃಹಲಕ್ಷ್ಮಿಯಲ್ಲಿ, ಯುವನಿಧಿಯಲ್ಲಿ ಮತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಇವತ್ತು ಸಹಾಯ ಮಾಡ್ತಾ ಇದ್ದಾರೆ. ಇವತ್ತು ಮೇಡಿಯವರ ಸ್ಥಾನಕ್ಕೆ ಎಲೆಕ್ಷನ್ ಬರ್ತಾ ಇದೆ. ಅವರು ಎಷ್ಟು ಹಂತದಲ್ಲಿದ್ರು ಅದಕ್ಕಿಂತ ಹೆಚ್ಚು ಮತವನ್ನು ಕೊಟ್ಟು ನಾವು ಅವ್ರ ಅವಕಾಶವನ್ನು ಮಾಡಿಕೊಡ್ತೇವೆ. ಅವರಿಗೆ ಸಹಾಯವನ್ನು ಮಾಡಬೇಕು. ನಮ್ಮ ಜಿಲ್ಲಾ ನಾಯಕರು, ರಾಜ್ಯದ ನಾಯಕರು ಎಲ್ಲ ಕೂಡ ಬಂದು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವೆಲ್ಲ ಕೂಡ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ಇಡೀ ಸರ್ಕಾರ ಇವತ್ತು ನಿಮ್ಮ ಮುಂದೆ ಬಂದಿದೆ. ನಮ್ಮ ಸತೀಶ್ ಜಾರಕಿಹೊಳಿ, ಬೀದರ್ ಮಿನಿಸ್ಟರ್ ಎಂ.ಬಿ. ಪಾಟೀಲ್ ಅವರು, ಶಿವಾನಂದ ಪಾಟೀಲ್ ಅವರು, ತಿಮ್ಮಾಪುರ ಅವರು ಮತ್ತು ಎಚ್.ಕೆ. ಪಾಟೀಲ್ ಅವರು ನಾವೇನು ಭಾಷಣ ಮಾಡಲಿಕ್ಕೆ ಬರಲಿಲ್ಲ, ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾವು ಬಂದಿದ್ದೇವೆ. ನೀವೆಲ್ಲ ಸಹಾಯ ಮಾಡಬೇಕು, ಆಶೀರ್ವಾದ ಮಾಡಬೇಕು. ಈ ಸರ್ಕಾರಕ್ಕೆ ಇದರ ಶಕ್ತಿಯನ್ನು ತುಂಬಬೇಕು. ಬೈ ಎಲೆಕ್ಷನ್ ನಡೀತು, 3 ಸೀಟ್. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರು, ಎಚ್.ಕೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಅವರಿಬ್ಬರು ಸುಪುತ್ರರನ್ನ ನಿಲ್ಲಿಸಿದ್ರು. ಜನ ಏನ್ ತೀರ್ಮಾನ ಮಾಡಿದ್ರು? ಈ ಕೈ ಸರ್ಕಾರ, ಈ ಗ್ಯಾರಂಟಿ ಸರ್ಕಾರ ಆಶೀರ್ವಾದ ಮಾಡಿದರೆ ನೀವು ಮನೆಯಲ್ಲಿ ನಾವು ಕೈ ಸರ್ಕಾರಕ್ಕೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿ ಈ 3 ಸೀಟನ್ನು ಮತ್ತೆ ಗೆಲ್ಲಿಸಿ ಆಶೀರ್ವಾದ ಮಾಡಿ ಕಳಿಸ್ಕೊಂಡಿದ್ದಾರೆ. ಅದೇ ರೀತಿ ಇದು ನಮ್ಮ ಸೀಟ್, ನೀವೇ ಆಶೀರ್ವಾದ ಮಾಡಬೇಕು. ಬಡವರಿಗೋಸ್ಕರ ಮಾಡ್ತಾರಂತ ಕಾರ್ಯಕ್ರಮವನ್ನು ತಂದಿಟ್ಕೊಂಡು ತಮ್ಮ ಸೇವೆ ಇರಲಿ ಎಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರೂ ನಮಸ್ಕಾರ. ಆಗೋದಲ್ಲ, ಬೋಲೋ ಪರಾಕಿ ಮೇಟಿಯವರಿಗೆ ನಮಸ್ಕಾರ. ಎಚ್.ಕೆ. ಪಾಟೀಲ್ ಅವರೇ, ತಿಮ್ಮಾಪುರ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ಜಯಪ್ರಕಾಶ್ ಪಾಟೀಲ್ ಅವರೇ, ಶಿವಾನಂದ ಪಾಟೀಲ್ ಅವರೇ, ಜೆ.ಡಿ. ಪಾಟೀಲ್ ಅವರೇ, ಶಿವಾನಂದ ಕಾಶಪ್ಪ ಅವರೇ, ಬಿ.ಸಿ. ಚಿಮ್ಮನಕಟ್ಟಿ ಅವರೇ, ಸುನೀಲ್ ಪಾಟೀಲ್ ಅವರೇ, ನಂಜೆ ಭಟ್ರು ಅವರೇ, ನಮ್ಮ ಮಾಜಿ ಸಂಸತ್ ಸದಸ್ಯರು, ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂತ ನಮ್ಮ ನಾಯಕರವರೇ, ಅಜಯ್ ಕುಮಾರ್ ನಾಯಕ್ ಅವರೇ, ಇನ್ನು ವೇದಿಕೆಗಳಿರುವಂತ ಎಲ್ಲ ನಮ್ಮ ಬಿ.ಸಿ. ಅವರಿದ್ದಾರೆ, ಡೈರೆಕ್ಟರ್ ಇದ್ದಾರೆ, ಮೋಹಿಸಿ ಇದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಎಲ್ಲ ಪ್ರಮುಖ ನಾಯಕರು, ಜಿಲ್ಲಾಧ್ಯಕ್ಷರು ಎಲ್ಲ ಕೂಡ ಇದ್ದಾರೆ. ಇದೊಂದು ಸಮಾಜದ ಋಣವನ್ನು ತೀರಿಸುವಂತಹ ಒಂದು ಕಾರ್ಯಕ್ರಮ. ಭೀಷ್ಮ ಧರ್ಮರಾಯನ ಮಾತು ಹೇಳ್ತಾನೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭೂಮಿ ಬಿಟ್ಟು ದೇವಸ್ಥ ಧರ್ಮ ಅಂತ ಹೇಳ್ತಾನೆ. ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟಬೇಕಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ, ಒಂದು ಗುರುವಿನ ಋಣ. ಆ ಋಣವನ್ನು ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತ. ಇವತ್ತು ನಾವು ಈ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಅವಿಭಾಗ ಜಿಲ್ಲೆ 14 ಸೀಟ್ಗೆ ತಾವು 10 ಸೀಟನ್ನು ಕೊಟ್ಟು ಈ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ, ಬಲಿಷ್ಠವಾದ ಕಾಂಗ್ರೆಸ್ ಸರ್ಕಾರವನ್ನು ತಾವು ತಂದಿದ್ದೀವಿ. ಈ ಸರ್ಕಾರ ತಂದಕ್ಕೆ ಈ ಜಿಲ್ಲೆಯ ಋಣವನ್ನು ತೀರಿಸಬೇಕು ಅಂತ ಹೇಳಿ ನಾವೆಲ್ಲ ಸರ್ಕಾರದಂತಹ ಶಾಸಕರು, ಸಚಿವರೆಲ್ಲ ಸೇರಿ ಅನೇಕ ತ್ಯಾಗಗಳನ್ನು ಮಾಡಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ
ಸಂಕಲ್ಪ ಮಾಡಿ ಇವತ್ತು ಇದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರಕ್ಕೆ ಇವತ್ತು ಬಾಗಲಕೋಟೆಯ ಜನತೆಗೆ, ಬಿಜಾಪುರ ಜನತೆಗೆ ಬಾಗಿಲನ್ನ ಜನತೆಗೆ ನಾವೆಲ್ಲರಿಗೆ ಸೇರಿದ್ದೇವೆ. ಬಂದ್ರೆ ಇವತ್ತು ಮೇಟಿಯವರು ಇಲ್ಲ, ಮೇಟಿಯವರು ಇವತ್ತು ನಮ್ಮ ಜೊತೆ ಇಲ್ಲ. ಅವರ ಜೀವನದ ಮತ್ತೊಂದು ಅಧ್ಯಾಯವನ್ನು ಅವರ ಇಲ್ಲವೂ ಕೂಡ ಅವರ ಆಲೋಚನೆ, ಪರಿಶ್ರಮ, ಹೋರಾಟ, ಚಿಂತನೆ ಇವೆಲ್ಲ ಕೂಡ ಉಳಿಸಲಿಕ್ಕೆ ಇವತ್ತು ನಾವು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಅಧಿಕಾರಕ್ಕಿಂತ ಆದರ್ಶಗಳು ಬಹಳ ಮೌಲ್ಯವಾದದ್ದು ಅಂತ ಹೇಳಿ ಇವತ್ತು ನಂಬಿಕೊಂಡು ಬಂದಂತಹ ನಾಯಕ ಜನರ ನೋವುಗೋಸ್ಕರ ಸ್ಪಂದಿಸಿಕೊಂಡು ಸದಾ ನೆನಪಿನಲ್ಲಿ ಇವತ್ತು ಅವರು ಉಳಿತಾರೆ ಅಂತ ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತದೆ. ರಾಜಕಾರಣದ ಸೇವೆ ಕಂಡಂತಹ ವ್ಯಕ್ತಿತ್ವ ನಮ್ಮ ಸ್ನೇಹಿತರಾದ ಮೇಟಿಯವರಿಗೆ ಇತ್ತು ಅನ್ನೋದು ನನಗೆ ಹೇಳಿಕೆ ಬಹಳ ಸಂತೋಷ ಆಗ್ತದೆ. ಜನರ ಸಾಮಾನ್ಯರಲ್ಲಿ ಅವರು ಅವರ ಕುಟುಂಬದವರೆಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ಕೊಂಡು ಬಂದು ಸೊ ಇವತ್ತು ಅವರ ಏನು ಆಲೋಚನೆಗಳಿತ್ತು, ಅವರ ಆಚಾರ ಇತ್ತು, ಅವರ ವಿಚಾರ ಇತ್ತು, ಈ ಜಿಲ್ಲೆಯ ನಾಯಕರ ಪರಿಶ್ರಮಗಳಿತ್ತು, ಅದನ್ನೆಲ್ಲ ಕೂಡ ಮನಗೊಂಡು ನಿಮಗೆ ಅರ್ಪಿಸಲಿಕ್ಕೆ ನಾವು ಬಂದಿದ್ದೇವೆ. ಇವತ್ತು ಮಾನವ ಸೇವೆ ದೇವರು ಅನ್ನೋದು ಕೂಡ ನಮ್ಮ ಹಿರಿಯರು ಬಸವಣ್ಣವರ ಹೇಳಿದ್ದಾರೆ. ಜಾತಿ ಬೇಡ, ಗುಣ ಕೇಳೋಕೆ. ಹಾಗೆ ಧರ್ಮವು ಮಾತ್ರವಲ್ಲ, ಇವತ್ತು ನಮ್ಮ ನಡತೆಯಲ್ಲಿ ಇರಬೇಕು ಅಂತ ಕೂಡ ನಮ್ಮ ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ನಾವು ಒಂದು ಈ ರೈತರ ಬದುಕಿಗೆ ನಮ್ಮ ಏನು ಕೃಷ್ಣಾ ಮೇಲಿನ ಈ ಯುದ್ಧಕ್ಕೆ ಪ್ರಾಜೆಕ್ಟ್ಗೆ ಸುಮಾರು 15 ವರ್ಷದ ಹಿಂದೆ ನಮಗೆ ಕೋರ್ಟಿನ ಆದೇಶ ಬಂತು. ಕೇಂದ್ರ ಸರ್ಕಾರ ಕಾರ್ಯರೂಪಕ್ಕೆ ತರಲಿಲ್ಲ. ಆದರೂ ಕೂಡ ನಮ್ಮ ಬಾಗಲಕೋಟೆ ಮತ್ತು ಬಾದಾಮಿ, ಒಂದು ಬಿಜಾಪುರ ಮತ್ತು ನಮ್ಮ ಗುಲ್ಬರ್ಗ ಈ ಭಾಗದ ಜನರು ಎಲ್ಲ ಸೇರಿ ಈ ರೈತರ ಪರಿಹಾರಕ್ಕೆ ನೀವು ಒಂದು ತೀರ್ಮಾನವನ್ನು ಮಾಡಬೇಕು ಅಂತ ಹೇಳಿ ಬೆಳಗಾವಿ ಪ್ರದೇಶದಲ್ಲಿ ನನಗೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇದೆ. ನನಗೆ ಈ ಹಣದ ಒತ್ತಡ ಸವಾಲ ಇಲ್ಲ. ನಮ್ಮ ಜೆಡಿ ಮಾಡಿದ್ರೆ ಮಾಡಿದೆ ಇಷ್ಟು ಒತ್ತಡವನ್ನು ಮಾಡ್ತಾ ಇದ್ದೀರಿ, ಅವರ ನಾನು ಹೇಳಿದ್ರು ಇಲ್ಲ ಸ್ವಾಮಿ, ಜನರ ಬದುಕು ಬಹಳ ಇಂಪಾರ್ಟೆಂಟ್. ಬಿಜೆಪಿ ಸರ್ಕಾರ ಮಾಡಿದ ತೀರ್ಮಾನಕ್ಕೆ ನಮ್ಮ ಜನರ ವಿಶ್ವಾಸ ಇಲ್ಲ, ಅವ್ರು ಯಾರು ಒಪ್ಪುದಿಲ್ಲ, ಕೋರ್ಟ್ ಹೋಗ್ತಾರೆ. ನೀವು ಒಂದು ತೀರ್ಮಾನವನ್ನು ಮಾಡಬೇಕು, ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನನ್ನ ಮುಖ್ಯಮಂತ್ರಿಗಳನ್ನ ಮತ್ತು ಎಂ ಬಿ ಪಾಟೀಲ್, ಎಚ್ ಕೆ ಪಾಟೀಲ್, ಶಿವಾನಂದ ಪಾಟೀಲ್ ಮತ್ತು ನಮ್ಮ ದಿಮಾಪುರ ಮೇಲೆ ಬಹಳ ಒತ್ತಡವನ್ನು ಹೇಳಿ ಇದನ್ನು ನಾವು ಕ್ಯಾಬಿನೆಟ್ ನಲ್ಲಿ 5 ಸತಿ ಚರ್ಚೆ ಮಾಡಿದ್ದೇವೆ. ವಿರೋಧ ಪಕ್ಷದ ನಾಯಕರು ಚರ್ಚೆ ಮಾಡಿದ್ದೇವೆ. ಅನೇಕ ರೈತರ ಮುಖಂಡರ ಜೊತೆ ನಾವು ತೀರ್ಮಾನ ಮಾಡಿದ್ದೇವೆ. ನಮ್ಮ ವಾಸನ ಅವರ ಕುಟುಂಬದವರನ್ನು ಕೂಡ ಚರ್ಚೆ ಮಾಡಿದ್ದೇವೆ. ಮಾಡಿ ಇವತ್ತು ತೀರ್ಮಾನಕ್ಕೆ ನಾವು ಬಂದು ಕೋರ್ಟಿನ ಏನೇ ತೀರ್ಮಾನ ಆಗಿದ್ರೆ ನಾವು ಈ ಒಂದು ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ 1,33,000 ಎಕರೆಗೆ ಇವತ್ತು ಹಣವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಾವು ತೀರ್ಮಾನವನ್ನು ನಾವು ಮಾಡಿ ಈ ದಿಟ್ಟವಾದ ತೀರ್ಮಾನವನ್ನು ಮಾಡಿ ಇವತ್ತು ಚೆಕ್ ಕೊಟ್ಟಕ್ಕೆ ನಾವು ಹೊರಟಿದ್ದೇವೆ. ಇದನ್ನ ತೀರ್ಮಾನವನ್ನು ನೋಡಿ, ಈ ತೀರ್ಮಾನವನ್ನು ನಮ್ಮನ್ನು ಕೇಳಬೇಕು. ಈ ತೀರ್ಮಾನವನ್ನು ನೋಡಿ ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶದ ಸರ್ಕಾರ ಇವತ್ತು ಕೇಂದ್ರದ ಮೇಲೆ ಒತ್ತಡವನ್ನು ಹೇಳ್ತಾ ಇದ್ದಾರೆ. ನೀವು ಇದನ್ನ ಮಾಡಬಾರದು, ಇನ್ನ ತೀರ್ಪಾಗಿಲ್ಲ, ನಮ್ಮ ಸರ್ಕಾರದ ವಿರೋಧ ಇದೆ, ನೀವು ರೈತರುಗಳ ಕೊಡಬಾರದು, ನೀವು ಲ್ಯಾಂಡ್ ಅಕ್ವಿಸಿಷನ್ ಮಾಡಬಾರದು, ನೀವು 524ಗೆ ಹೆಚ್ಚಬಾರದು ಅನ್ನೋದು ದಿಟ್ಟವಾದಂತಹ ಹೋರಾಟವನ್ನು ಪ್ರತಿಭಟನೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಅವರಲ್ಲೇ ಮಹಾರಾಷ್ಟ್ರದವರು ಕೂಡ ಅವರು ಕೂಡ ಅವರ ಅಭಿಪ್ರಾಯವನ್ನು ಆಗಬಾರದು ಅಂತ
ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವರಿಗೆ ಮನವರಿಕೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಪ್ರಯತ್ನ ಪಟ್ಟೆ. 2 ಬಾರಿ ಕೇಂದ್ರ ಮಂತ್ರಿಗಳು ಸಿ.ಆರ್. ಪಾಟೀಲ್ ಅವರು ಮೀಟಿಂಗ್ ಇಟ್ಟಿದ್ರು. ಒಂದ್ಸತಿ ಮಹಾರಾಷ್ಟ್ರದವರು ಮುಂದೂಡಿದ್ರು, ಇನ್ನೊಂದ್ಸತಿ ಆಂಧ್ರ ಪ್ರದೇಶದವರು ಮುಂದೂಡಿದ್ರು. ಅದಾದ್ಮೇಲೆ ಇವತ್ತು ತಕರಾರುಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ನುಡಿದಂತೆ ನಡೆದಿದ್ದೇವೆ. ನಮ್ಮ ಭೂಮಿ, ನಮ್ಮ ನೀರು, ನಮ್ಮ ಹಕ್ಕು ಅಂತ ತೀರ್ಮಾನ ಮಾಡಿ ಇವತ್ತು ನಾವು 3,000 ಕೋಟಿ ರೂಪಾಯಿನ ಈ ವರ್ಷನೇ ಹಂಚಬೇಕು. ಈ ವರ್ಷದಲ್ಲಿ ಸಾಧ್ಯವಾಗಿಲ್ಲ, ಇದೆಲ್ಲ ಹಣವನ್ನು ಹಂಚಬೇಕು ಅಂತೇಳಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.